ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಚಕ್ಲಿ ಮನೆಯಲ್ಲೇ ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಬಟ್ಲಿಗೆ ನಾನು ಅಕ್ಕಿ ಹಿಟ್ಟನ್ನು 1.5 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ ಅನ್ನೋರು ಇನ್ನೊಂದು ಬಟ್ಲು ತೊಗೋಬೋದು, ಇನ್ನೊಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೋಬೋದು. ನಾನೀಗ ಸಣ್ಣ ಬಟ್ಲಲ್ಲಿ ಹುರ್ಗಡ್ಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕಪ್ಪೆಳ್ಳನ್ನು ತೊಗೋಬೋದು. ಇವಾಗ 1 ಸ್ಪೂನಷ್ಟು ಜೀರಿಗೆ, ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ನಾನು ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಕರ್ಬೇವು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಕರ್ಬೇವು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಮತ್ತು ತುಂಬ ಟೇಸ್ಟ್ ಇರುತ್ತೆ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅಜ್ವಾಯಿನ ಹಾಕ್ತಾಯಿದ್ದೀನಿ. ನಾನು ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ ಈ ಥರ ಕ್ಲೀನಾಗಿ ಕೈಯಲ್ಲೇ ಇದು ಮಾಡಿ ಅಜ್ವಾಯಿನ ಹಾಕ್ತಾಯಿದ್ದೀನಿ. ಅಜ್ವಾಯಿನ ಅಂದರೆ ಓಂಕಾಳು ಅಂತಾರೆ, ಕೆಲವರು ಓಂಕಾಳು ಅಂತಾರೆ, ಕೆಲವರು ಅಜ್ವಾಯಿನ ಅಂತಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕ್ಲೀನಾಗಿ ಅಂದರೆ ಅದು ನಾವೇನು ಖಾರದ ಪುಡಿ ಮತ್ತು ಅಜ್ವಾಯಿನ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀವಲ್ವ, ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಕಡೆ ಹರಡೋ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಿದಾಗ ನಮಗೆ ಉಂಡೆ ಕಟ್ಟಕ್ಕೆ ಬರಬೇಕು. ಅದು ಹದ ಬಂದಿದೆ ಅಂತ ಗೊತ್ತಾಗೋದು ನಾವು ಇವಾಗ ಹಿಟ್ಟು ಅಂದರೆ ಮುಟ್ಟು ನೋಡಿ ಈ ಥರ ಉಂಡೆ ಕಟ್ತೀವಲ್ವ, ಆವಾಗ ಗೊತ್ತಾಗುತ್ತೆ ನಮಗೆ ಸರಿಯಾಗಿ ಹದ ಇದೆ ಅಂತ. ಇವಾಗ ಸ್ವಲ್ಪ ಬೆಚ್ಚಗಿರೋ ನೀರನ್ನು ನಾನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ತೀರಾ ಬಿಸಿ ನೀರು ಹಾಕ್ಕೋಬೇಡಿ, ತೀರಾ ತಣ್ಣಗಿರೋ ನೀರು ಹಾಕಬೇಡಿ. ಉಗುರು ಬೆಚ್ಚನಿಗಿಂತ ಸ್ವಲ್ಪ ಬಿಸಿಯಾಗಿದ್ದರೆ ಸಾಕು. ಆ ನೀರನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಅಕ್ಕಿ ಹಿಟ್ಟು ಹೆಂಗೆ ನಾದ್ತೀವಿ ಅದೇ ಥರ ನಾದ್ಕೋಬೇಕಾಗುತ್ತೆ. ನಾವು ಸೇಮ್ ಅಕ್ಕಿ ಹಿಟ್ಟು ಯಾವ ಥರ ಹದ ಮಾಡ್ಕೊತೀವಿ ರೊಟ್ಟಿ ಮಾಡಲಿಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಯಾವ ಥರ ಹದ ಮಾಡ್ಕೊತೀವಿ ಅದೇ ಥರ ಈ ಚಕ್ಲಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಬಿಟ್ರೆ ತುಂಬ ತೆಳ್ಳಗೆ ಎಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಎಣ್ಣೆ ಗಿಣ್ಣೆ ಏನೂ ಸೇರ್ಸೋಕ್ಕೆ ಹೋಗಬೇಡಿ. ನಾರ್ಮಲ್ಲಾಗಿ ಪ್ಲೇನ್ ವಾಟರ್ ಹಾಕಿ ಕಲಿಸ್ಕೋಬೇಕಾಗುತ್ತೆ. ಎಣ್ಣೆ ಗಿಣ್ಣೆ ಸೇರಿಸ್ಬಿಟ್ರೆ ಏನಾಗುತ್ತಾ, ನಾವು ಚಕ್ಲಿ ಒಳ್ಳೆಲ್ಲಿ ಹಾಕಿ ನಾವು ಚಕ್ಲಿ ಮಾಡಿದಾಗ ಮಧ್ಯ ಕಟ್ಟಾಗೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಎಣ್ಣೆನ ಸೇರಿಸ್ಕೋಬೇಡಿ. ಇಲ್ಲಿ ನೋಡಿ ಫೈನಲಿ ಕಲಸಾಗಿದೆ. ನಾನು ಕಲಸಿ ಇದನ್ನು ನೆನೆಸೋದು ಆ ಥರ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದನ್ನು ನಾನು ಚಕ್ಲಿ ಒರಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಲಿ ಒರಳಿಗೆ ಹಿಟ್ಟು ಅಂಟುತ್ತೆ ಅಂತ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಚಕ್ಲಿ ಒರಳಿಗೆ ಹಿಟ್ಟು ಅಂಟ್ಕೊಬಿಟ್ರೆ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಚಕ್ಲಿ ಅಂತ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಏನು ಹಿಟ್ಟು ಕಲಿಸ್ಕೊಂಡಿದ್ವಿ ಚಕ್ಲಿ ಹಿಟ್ಟು ಅದನ್ನು ಸ್ವಲ್ಪನೇ ನಾನು ಈ ಥರ ರೌಂಡಾಗಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅದು ಫುಲ್ ಆಗೋದ್ರೆ ಫುಲ್ಲು, ಇಲ್ಲ 3/4% ಹಾಕ್ಕೊಳ್ತೀವಿ ನಾವು ಅನ್ನೋರು 3/4% ಹಾಕ್ಕೋಬೋದು, ಇಲ್ಲ ಫುಲ್ ಹಾಕಿ. ಇಲ್ಲಿ ನೋಡಿ ನಾನು ಈ ಥರ ಹಾಕಿ ಚಕ್ಲಿ ಒಳ್ಳಿನ ಲಿಡ್ ಇರುತ್ತೆ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕೆಲವರಿಗೆ ಇದರಲ್ಲಿ ಮಾಡಿ ರೂಢಿ ಇರುತ್ತೆ, ಕೆಲವರಿಗೆ ರೂಢಿ ಇರಲ್ಲ. ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ದಯವಿಟ್ಟು ನಿಧಾನವಾಗಿ ಮಾಡಿ, ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ನೋಡಿ ನಾನು ಚಕ್ಲಿನ ಸಣ್ಣಕ್ಕೆ ಮಾಡ್ಕೊತಿದ್ದೀನಿ. ತೀರಾ ದೊಡ್ಡ ಮಾಡ್ಕೊಂಡ್ರೆ ಅದು ನಾವು ಎಣ್ಣೆಲಿ ಬಿಡಬೇಕಾದ್ರೆ ಮುರ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನು ಸಣ್ಣಕ್ಕೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಹೆಂಗೆ ಕಂಫರ್ಟ್ ಆಗುತ್ತೋ ಹಾಗೆ ನೀವು ಸಣ್ಣಕ್ಕಾದರೂ ಮಾಡ್ಕೋಬೋದು, ಇಲ್ಲ ದೊಡ್ಡಕ್ಕೂ ಮಾಡ್ಕೋಬೋದು. ಎಣ್ಣೆ ನಾನು ಒಂದು ಕಡೆ ಎಣ್ಣೆನ ಬಿಸಿಗಿಟ್ಟು ಎಣ್ಣೆ ಕಾದಿದೆಯೇ ಇಲ್ಲ ಅಂತ ಸ್ವಲ್ಪನೇ ಚೂರು ಚಕ್ಲಿನ ಹಾಕಿ ನೋಡ್ಕೊಂಡೆ. ಎಣ್ಣೆ ಕಾದಿರೋದ್ರಿಂದ ನಾನು ಎಲ್ಲ ಚಕ್ಲಿ ಏನು ಮಾಡಿದ್ದೆ ಆ ಚಕ್ಲಿನೆಲ್ಲ ಎಣ್ಣೆಲಿ ಬಿಡ್ತಾ ಇದ್ದೀನಿ. ಇದು ಎಣ್ಣೆಗೆ ಹಾಕಿದ ತಕ್ಷಣ ಕಲರ್ ಬಿಟ್ಕೊಳತ್ತೆ. ಕಲರ್ ಅಂದರೆ ಎಕ್ಸ್ಟ್ರಾ ಕಲರ್ ಏನೂ ಆ್ಯಡ್ ಮಾಡಿಲ್ಲ, ಖಾರದ ಪುಡಿ ಹಾಕಿರ್ತೀವಲ್ವ ಅದರಿಂದ ಸ್ವಲ್ಪ ಕಲರ್ ಅದು ಶೇಡ್ ಆಗುತ್ತೆ ಎಣ್ಣೆದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಮಕ್ಕಳಿಗಾಗಿರಲಿ, ದೀಪಾವಳಿ ಟೈಮಲ್ಲಾಗಿರಲಿ, ಟೈಮ್ ಇಲ್ಲ ಅಂದವರು, ನಾವು ಕೆಲಸಕ್ಕೆ ಹೋಗ್ತಿದ್ದೀವಿ ಅಂತ ಹೇಳೋರು ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಕುರುಮ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಚಕ್ಲಿ ಅಂತ. ಫೈನಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಕ್ಲಿ. ನಾನು ಎಲ್ಲ ಹಿಟ್ಟಿಂದು ಚಕ್ಲಿ ಮಾಡಿ ಇಟ್ಟಿದ್ದೀನಿ. ನನ್ನ ಮಗ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿದ, ಹಾಗಾಗಿ
ಅವನಿಗೋಸ್ಕರ ಮಾಡಿರೋದು. ನಿಮಗೆ ದೀಪಾವಳಿ ಟೈಮಲ್ಲಿ ನಮಗೆ ಅಂದರೆ ಟೈಮ್ ಇರಲ್ಲ, ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಏನಪ್ಪ ಮಾಡೋದು ಅಂತ ಯೋಚನೆ ಬಂದಾಗ ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಈ ಥರ ಚಕ್ಲಿನ ಪ್ರಿಪೇರ್ ಮಾಡ್ಕೋಬೋದು. ನಾನು ಎಳ್ಳನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಳ್ಳು ಜಾಸ್ತಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ವ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ. ಚಕ್ಲಿ ತಿನ್ನಲಿಕ್ಕೂ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಬಾಯಲ್ಲಿಟ್ಟರೆ ಕುರುಮ್ ಅನ್ನುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.